ಎಲ್ಲ ಡೇಂಜರ್, ಅನ್ಹೆಲ್ದಿ, ಅನ್ಹೈಜಿನಿಕ್. ಎಣ್ಣೆ ಆಯ್ತು, ಇಡ್ಲಿ ಬಿಡಿ, ಬೇಳೆನೂ ಡೇಂಜರ್ ಅಂತೆ. ಅದೂ ತಿನ್ನಂಗಿಲ್ಲ, ಇದು ಮುಟ್ಟಂಗಿಲ್ಲ, ಎಲ್ಲ ಹಾನಿಕಾರಕ. ಈಗಿನ ಜನರೇಷನ್ ಜೀವನ ಶೈಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪಿಜ್ಜಾ, ಬರ್ಗರ್, ಫ್ರೈಸ್, ಜಂಕ್ ಫುಡ್ ನಲ್ಲೇ ಮ್ಯಾಕ್ಸಿಮಮ್ ಮಂದಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಇನ್ನೊಂದಷ್ಟು ಜನ ಅನಿವಾರ್ಯವಾಗಿ ಫಾಸ್ಟ್ ಫುಡ್ ಸೇವಿಸಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಹಾಗಾಗಿದೆ. ಇನ್ನು ಮನೆ ಊಟ ಮಾಡೋ ಮಂದಿ ಅಂತೂ ಅವು ತುಂಬಾ ಆರೋಗ್ಯಕರವಾಗಿರಬಹುದು ಅಂತ ಅಂದ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದ್ರೆ ಅಡುಗೆಗೆ ಬಳಸುವಂತಹ ಪ್ರತಿ ವಸ್ತುನು ಕಲಬೆರಕೆ, ಡೇಂಜರ್ ಅಂತ ದಿನ ಬೆಳಗಾದ್ರೆ ಕೇಳುವಂತಹ ಪರಿಸ್ಥಿತಿ ಇದೆ. ಇಡ್ಲಿ ತಿನ್ನಬಾರ್ದು ಅಂತ ಒಂದ್ಸಲ ಹೇಳ್ತಾರೆ, ಉಪ್ಪಿನಕಾಯಿನೂ ಡೇಂಜರ್ ಅಂತಾರೆ, ಒಬ್ಬಟ್ಟು ಅನ್ಹೆಲ್ದಿ ಅಂತೆ, ಕಲ್ಲಂಗಡಿ ಕೆಮಿಕಲ್ ಅಂತಾರೆ, ಈಗ ಬೇಳೆಗೂ ಕಂಟಕ ಎದುರಾಗಿದೆ. ಅಲ್ಲ, ಹೀಗೆ ಆದ್ರೆ ನಾವೇನು ತಿನ್ಲೇಬಾರ್ದಾ? ಹೌದು, ಎಲ್ಲರೂ ಕಷ್ಟಪಡೋದೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಮಾತಿದೆ. ಆದರೆ ಈಗಿನ ಸವಾಲು ಎಷ್ಟೇ ಕಷ್ಟಪಟ್ರೇನು ಹೊಟ್ಟೆಗೆ ಏನು ತಿನ್ನೋದು, ಅದು ಹೆಲ್ದಿನಾ ಅದು ಅನ್ಹೆಲ್ದಿನಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಯಾವ ಆಹಾರ ಪದಾರ್ಥ ತಿಂದ್ರೂ ಕೂಡ ಡೇಂಜರ್ ಅಂತಿದ್ದಾರೆ. ಮೊದಲೆಲ್ಲ ಹೋಟೆಲ್ ಅಥವಾ ಬೀದಿ ಬದಿಯಲ್ಲಿ ಮಾರುವಂತಹ ಆಹಾರ ಪದಾರ್ಥಗಳು ಸೇಫ್ ಅಲ್ಲ ಅನ್ನುವಂತಹ ವರದಿ ಬರ್ತಾ ಇತ್ತು. ಆದರೆ ಈಗ ಬೇಳೆಕಾಳುಗಳು, ಜೇನುತುಪ್ಪ, ಪನ್ನೀರಲ್ಲೂ ಕಲಬೆರಕೆ ಆಗಿದೆ ಅನ್ನೋ ವರದಿ ಬಂದಿದೆ. ಇನ್ನು ವೇಗವಾಗಿ ಬೆಳೀತಿರುವ ಜಗತ್ತಿನಲ್ಲಿ ಹಣದ ಆಸೆಗೋಸ್ಕರ ಎಲ್ಲಾ ವಸ್ತುಗಳು ಕೂಡ ಕಲಬೆರಕೆ ಆಗ್ತಾ ಇದೆ. ಪ್ರಮುಖವಾಗಿ ಮನೆಯಲ್ಲಿ ಬೇಳೆಕಾಳುಗಳು, ಸಾಸಿವೆ, ಪನ್ನೀರು, ಜೇನುತುಪ್ಪ ಇದರಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅಂತ ಹೇಳಿ ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟದ ಪ್ರಾಧಿಕಾರ ತಿಳಿಸಿದೆ. ಇನ್ನು ಇದರ ಮುಂದುವರಿದ ಭಾಗವಾಗಿ ಮನೆಯಲ್ಲೇ ಯಾವ ರೀತಿಯಲ್ಲಿ ಕಲಬೆರಕೆ ಪದಾರ್ಥವನ್ನ ಕಂಡು ಹಿಡಿಯಬಹುದು ಅನ್ನೋ ಪ್ರಯೋಗವನ್ನ ಸ್ವತಃ FSSAI ಕಮಿಷನರ್ ಆಗಿರುವಂತಹ ಶ್ರೀನಿವಾಸ್ ಅವರು ಮುಂದೆ ನಿಂತು ತೋರಿಸಿದ್ದಾರೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಬಳಸುವಂತಹ ಕಾಮನ್ ಆಹಾರ ಪದಾರ್ಥಗಳು ಅಂದ್ರೆ ಸಾಸಿವೆ, ಬೇಳೆ. ಆದ್ರೆ ಈ ಸಾಸಿವೆ ಮತ್ತು ಬೇಳೆಯಲ್ಲೂ ಕೂಡ ಕಲರ್ ಮಿಶ್ರಣ ಆಗ್ತಿದೆ. ಒಂದು ವೇಳೆ ಮನೆಯಲ್ಲಿ ತರುವ ಸಾಸಿವೆ ಅಥವಾ ಬೇಳೆ ಮೇಲೆ ನಿಮಗೇನಾದ್ರೂ ಅನುಮಾನ ಬಂದ್ರೆ ಅದನ್ನ ಒಂದು ಗ್ಲಾಸ್ನಲ್ಲಿ ನೀರನ್ನ ಹಾಕಿ ಕದಡಿದ್ರೆ ಅದರಲ್ಲಿ ಬಣ್ಣ ಮಿಶ್ರಣವಾಗಿದ್ರೆ ಅದು ನೀರಿನಲ್ಲಿ ಆ ಕಲರ್ ಅನ್ನ ಬಿಡುತ್ತೆ. ಇದರಿಂದ ಸಾಸಿವೆ ಅಥವಾ ಬೇಳೆ ಕಲಬೆರಕೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಈಗ ನಾವು ದಿನನಿತ್ಯ ಬಳಸುವ ತೊಗರಿ ಬೇಳೆಯಲ್ಲಿ ಯಾವ ಥರ ಅಡಲ್ಟ್ರೇಷನ್ ಮಾಡಿರ್ತಾರೆ, ಕಲಬೆರಕೆ ಮಾಡಿರ್ತಾರೆ ಅನ್ನೋದು ನೋಡೋಣ. ಮೊದಲಿಗೆ ಇದರಲ್ಲೂ ಸಹ 2 ಥರ ಕಲಬೆರಕೆ ಮಾಡ್ಬೋದು. ನಾವು ಮನೆಯಲ್ಲೇ ಇದನ್ನು ಪತ್ತೆ ಹಚ್ಬೋದು. ಈಗಿನ ದಿನಗಳಲ್ಲಿ ತೊಗರಿಬೇಳೆ ರೇಟ್ ಜಾಸ್ತಿ ಇರೋದ್ರಿಂದ 250-200 ರೂಪಾಯಿ ಇರೋದ್ರಿಂದ ಈಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೇಸರಿ ದಾಲ್ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ಕಳೆ ಸಸ್ಯ, ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ. ಇದನ್ನೇ ಇಲ್ಲಿ ನಾಟಿ ಬೇಳೆ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ಯಾವ ಥರ ಪತ್ತೆ ಹಚ್ಚೋದನ್ನು ನೋಡೋಣ. 2 ಥರ ಅಡಲ್ಟ್ರೇಷನ್ ಇರುತ್ತೆ ಇಲ್ಲಿ. ಈಗ 2 ಥರ ಬೇಳೆ ಇದೆ, ಅದನ್ನು ತಗೋತಾ ಇದ್ದೀನಿ. 2 ಟೆಸ್ಟ್ ಬಲ್ಲಿ ಬೇಳೆ ತಗೋತಾ ಇದ್ದೀನಿ. ಇನ್ನೊಂದು ಥರದ ಬೇಳೆ ಇದೆ ಇಲ್ಲಿ. ಈಗ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡ್ಬೋದು, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದಕ್ಕೆ ನಾರ್ಮಲ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರನ್ನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದರೆ ದಿನ ನಾವು ಕಲರನ್ನು, ಟಾಟ್ರಾಜಿನನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು. ಈ ಥರ ಏನಾದ್ರು ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ ಇನ್ನೊಂದು ಕೇಸರಿ ದಾಲ್. ನಾನು ಮೊದಲೇ ಹೇಳಿದಂಗೆ ಇದನ್ನು ನಾವು ನೋಡೋದ್ರ ಮೂಲಕನೇ ಗೊತ್ತಾಗುತ್ತೆ ಇದೆ ನಿಮಗೆ. ಯಾವ ಥರ ಅಂತಂದರೆ, ಇವಾಗ ನೋಡಿ, ಯಾವುದೇ ಒಂದು ಬೇಳೆ ಆಗಲಿ ಒಂದು ಸೈಡು ಚಪ್ಪಟೆಯಾಗಿರುತ್ತೆ, ಇನ್ನೊಂದು ಸೈಡ್ ಉಬ್ಬಿರುತ್ತೆ. ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ, ನಾರ್ಮಲ್ ಬೇಳೆ. ಇದು ಒಳ್ಳೆ ಬೇಳೆ. ಅದೇ ನಿಮಗೆ ಕೇಸರಿ ದಾಲ್ ಆದರೆ 2 ಕಡೆನೂ ಚಪ್ಪಟೆಯಾಗಿರುತ್ತೆ. ನೋಡ್ಬೋದು ಇಲ್ಲಿ 2 ಕಡೆನೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್. ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ, ಸ್ಕ್ವಯರ್ ಶೇಪ್ ಇದೆ, ಚೌಕ ಇರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ, ಬೀಟಾ ಆಕ್ಸಾಲಿಲ್ ಅಮೈನೋ ಅಲನೈನ್ ಅಂತ.
ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ 3ರಿಂದ 6 ತಿಂಗಳು. ಇನ್ನು ಇದಷ್ಟೇ ಅಲ್ಲದೆ ಪ್ರೋಟೀನ್ಗೋಸ್ಕರ ಸೇವಿಸುವ ಪನ್ನೀರ್ ಕೂಡ ಕಲಬೆರಕೆ ಆಗ್ತಿದ್ದು, ಪನ್ನೀರ್ ತೂಕ ಬರಲಿ ಅಂತ ಅದರಲ್ಲಿ ಸ್ಟಾರ್ಚ್ ಅನ್ನ ಬಳಸ್ತಾರೆ. ಪನ್ನೀರಿಗೆ ಅಯೋಡಿನ್ ಅಥವಾ ಟೀಚಿಂಗ್ ಅನ್ನ ಬಳಸಿದಾಗ ನೇರಳೆ ಬಣ್ಣಕ್ಕೆ ಪನ್ನೀರು ಪರಿವರ್ತನೆ ಆದ್ರೆ ಅದರಲ್ಲಿ ಕಲಬೆರಕೆ ಆಗಿರೋದು ಕನ್ಫರ್ಮ್ ಆಗುತ್ತೆ. ಅಂತಂದ್ರೆ ಈಗ ಅಯೋಡಿನ್ ಸೊಲ್ಯೂಷನ್, ಈ ಟೀಚರ್ ಅಯೋಡಿನ್ ಇದ್ರೂ ಬರುತ್ತೆ. ಮನೆಯಲ್ಲಿ ನಾವು ಗಾಯಕ್ಕೆ ಹಾಕೋ ಟೀಚರ್ ಅಯೋಡಿನ್ ಇದ್ರೂ ಸುಲಭವಾಗಿ ಪತ್ತೆ ಹಚ್ಚಬಹುದು. ಇದಕ್ಕೇನಿಲ್ಲ, ಒಂದು ಸ್ಯಾಂಪಲ್ ಇದೆ. ಈಗ ಅದಕ್ಕೆ ಅಯೋಡಿನ್ ಇದೆ, ನಮ್ಮ ಹತ್ರ ಇರೋದು 1% ಇದೆ ಅಯೋಡಿನ್ ಸೊಲ್ಯೂಷನ್. ಇದನ್ನ ಹಾಕ್ತಾ ಇದೀವಿ. ಅಂದ್ರೆ ಲ್ಯಾಬೊರೇಟರಿಲಿ ಇದು ಸಾಮಾನ್ಯವಾಗಿ ಇರುತ್ತೆ. ಇದನ್ನ ಹಾಕಿದಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಬೋದು ಅಥವಾ ಮಾಡ್ದಂಗೆ ಇದ್ರೂ ನಿಮಗೆ ಗೊತ್ತಾಗುತ್ತೆ. ಅಯೋಡಿನ್ ಸೊಲ್ಯೂಷನ್ ಕಲರು ಇದೇ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಅದೇ ಬ್ರೌನ್ ಕಲರ್ ರಿಟೈನ್ ಇತ್ತು ಅಂತಂದ್ರೆ ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಅಂತ, ಸ್ಟಾರ್ಚ್ ಇಲ್ಲ ಅಂತ. ಈಗ ಇನ್ನೊಂದು ಇದಕ್ಕೆ ಹಾಕ್ತಾ ಇದ್ದೀನಿ, ಇನ್ನೊಂದು ಪನ್ನೀರು. ಇದು ನಿಮಗೆ ವೈಲೆಟ್ ಕಲರ್ ಬರುತ್ತೆ, ಈ ಸ್ಟಾರ್ಚ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದು. ಹಾಗಾಗಿ ಸ್ವಲ್ಪ 1 ನಿಮಿಷ ಆದಮೇಲೆ ನೋಡಿ, ಇದರಲ್ಲಿ ಮಿಕ್ಸ್ ಮಾಡಿದಾಗ ನಿಮಗೆ ಬ್ಲೂ ಕಲರ್, ವೈಲೆಟ್ ಕಲರ್ ಬರುತ್ತೆ. ಇದರಲ್ಲಿ ಬಂದಿಲ್ಲ. ಈ ಥರ ಸುಲಭವಾಗಿ ನೀಲಿ ಕಲರ್ ಬರ್ತಾ ಇದೆ ಈ ಕಡೆ. ಈ ಥರ ಸುಲಭವಾಗಿ ನಾವು ಮನೆಯಲ್ಲೇ ನೋಡ್ಕೋಬೋದು ಏನಾದ್ರು ಪನ್ನೀರ್ ಅಡಲ್ಟ್ರೇಷನ್ ಇದೆಯಾ ಅಂತ. ಈಗ ಸಾಮಾನ್ಯವಾಗಿ ಸ್ಯಾಂಪಲ್ ಅಂತೀವಿ ನಾವು, ಅಂದರೆ ಪ್ಯಾಕ್ ಆಗಿಲ್ಲದೆ ಇರೋದು. ಪ್ಯಾಕ್ ಆಗಿರೋದು 100% ಸರಿ ಇರುತ್ತೆ ಅಂತಲ್ಲ, ಪ್ಯಾಕ್ ಆಗಿಲ್ಲದೆ ಇರೋದನ್ನ ಮುಖ್ಯವಾಗಿ ನೀವು ಅದನ್ನು ನೋಡ್ಕೋಬೇಕು. ಇದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಇನ್ನು ಜೇನುತುಪ್ಪವನ್ನ ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅದು ತಳಭಾಗಕ್ಕೆ ಹೋಗಿ ಕೂರದೆ ಮೇಲ್ಭಾಗದಲ್ಲೇ ತೇಲ್ತಾ ಇದ್ರೆ ಆ ಜೇನುತುಪ್ಪವೂ ಕೂಡ ಕಲಬೆರಕೆ ಆಗಿದೆ ಅಂತ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಹನಿನಲ್ಲಿ ನಿಮ್ಗೆ ಏನಾಗಿರುತ್ತೆ, ಈಗ ಸಕ್ಕರೆ ಪಾಕನ ನೀರಲ್ಲಿ ಇದು ಮಾಡ್ಬಿಟ್ಟು ಅಡಲ್ಟೇಷನ್ ಮಾಡಿರ್ತಾರೆ. ನಿಮಗೆ ಪ್ಯೂರ್ ಹನಿ ಆಗಿದ್ರೆ ಏನಾಗುತ್ತೆ, ಅದನ್ನ ಒಂದು ಗ್ಲಾಸಲ್ಲಿ ಅಥವಾ ಇದರಲ್ಲಿ ನೀರು ತಗೊಂಡು ಅದಕ್ಕೆ ಪ್ಯೂರ್ ಹನಿ ಹಾಕಿದ್ರೆ ಅದೇನಾಗುತ್ತೆ, ನಿಮಗೆ ಸ್ಪ್ರೆಡ್ ಆಗಲ್ಲ ನೀರೊಳಗಡೆ, ಸ್ಟ್ರೈಟ್ ಅದು ತಳಕ್ಕೆ ಕೂರುತ್ತೆ. ಅದೇ ಹನಿ ನಿಮಗೆ ವಾಟರ್ ಕಂಟೆಂಟ್ ಇದ್ರೆ, ನೀರೇನಾದರೂ ಮಿಕ್ಸ್ ಅಂದರೆ ಸಕ್ಕರೆ ಪಾಕ ಇದು ಮಾಡಿದಾಗ ಅದರಲ್ಲಿ ನೀರು ಅಂಶನ ಇರೋದ್ರಿಂದ ಅದೇನಾಗುತ್ತೆ, ನಿಮಗೆ ನೀರಿಗೆ ಹಾಕಿದ ತಕ್ಷಣ ನಿಮಗೆ ಅದು ಸ್ಪ್ರೆಡ್ ಆಗುತ್ತೆ, ಡೈರೆಕ್ಟು ತಳಕ್ಕೋಗಿ ಕೂರಲ್ಲ. ಒಟ್ನಲ್ಲಿ ನಾವು ತಿನ್ನುವ ಎಲ್ಲ ಆಹಾರ ಪದಾರ್ಥಗಳ ಮೇಲೆ ತುಂಬಾ ಎಚ್ಚರಿಕೆ ವಹಿಸಿಯೇ ತಿನ್ನಬೇಕು. ಆರೋಗ್ಯಕ್ಕೆ ನಾವೇ ಹೊಣೆಗಾರರು ಅನ್ನುವಂತಹ ಪರಿಸ್ಥಿತಿ ಅಂತೂ ಇದೀಗ ಬಂದೊದಗಿರೋದ್ರಲ್ಲಿ ಡೌಟೇ ಇಲ್ಲ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಚರಣ್, ಮೂಡಬಿದ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.